ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಯಾದ್ರ ಬಗ್ಗೆ ಅಂತ ಹೇಳಿದ್ರೆ ರೈತರಿಗೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಬೆಳೆ ಪರಿಹಾರ ಅಂತ ಹೇಳಿ ಸರ್ಕಾರದಿಂದ ಒಂದು ವಿಷಯನ ಘೋಷಣೆ ಮಾಡಿದ್ದಾರೆ. ನ್ಯೂಸ್ ಪೇಪರ್ ಅಲ್ಲಿ ಕೂಡ ಬಂದಿದೆ. ಅದರ ಆರ್ಟಿಕಲ್ ನಾನು ನಿಮ್ಗೆ ಸ್ಕ್ರೀನ್ ಶಾಟ್ ಹಾಕಿ ತೋರಿಸ್ತಾ ಇರ್ತೀನಿ. ಯಾಕಂದ್ರೆ ಮಾಡುವಂತ ವಿಡಿಯೋಗಳು ಕರೆಕ್ಟ್ ಆಗಿರುತ್ತೆ. ಆಮೇಲೆ ಕೆಲವು ಜನ ಎಲ್ಲ ಸುಮ್ನೆ ಫೇಕ್ ಆ ಡ್ರಾಮಾ ಅಂತ ಎಲ್ಲ ಕಮೆಂಟ್ ಆಗ್ತಾ ಇರೋರು, ಸುಮ್ನೆ ಇರೋದನ್ನ ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ಮಾಡ್ತಾ ಇರುವಂತ ಕಂಟೆಂಟ್ಗಳು. ಸೊ ಹಾಗಾಗಿ ವಿತೌಟ್ ಪ್ರೂಫ್ ನಾನು ವಿಡಿಯೋನ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಸ್ಕ್ರೀನ್ ಶಾಟ್ ನ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ. ಸೊ ರೈತರಿಗೆ ಬೆಳೆ ಪರಿಹಾರ ಅಂತ ಹೇಳಿ ನಿಮಗೆ ಒಂದು ಹಣನ ಕೊಡ್ತಾ ಇದ್ದಾರೆ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೇಗೆ 2,000 ಕೊಡ್ತಾ ಇದ್ದಾರೆ, ಅದೇ ರೀತಿ ನಾವು ರೈತರಿಗೂ ಕೂಡ 2,000 ಪರಿಹಾರನ ಕೊಡ್ತೀವಿ ಅಂತ ಹೇಳಿ ಒಂದು ಘೋಷಣೆನ ಮಾಡಿದ್ದಾರೆ. ಸೊ ಹಾಗಾಗಿ ಯಾವ ಯಾವ ರೈತರಿಗೆ ಸಿಗುತ್ತೆ, ಅಥವಾ ಈ ಒಂದು ಜಿಲ್ಲೆಯಲ್ಲಿರೋ ರೈತರುಗಳಿಗೆ ಸಿಗುತ್ತಾ, ಅಥವಾ ಯಾವ ತರ ಒಂದು ಕ್ಯಾಟಗರಿಯಲ್ಲಿ ಇವರು ವಿಂಗಡಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಒಂದು 3-4 ತಿಂಗಳ ಹಿಂದೆಗಡೆ ಒಂದು ವಿಡಿಯೋನ ಮಾಡಿದ್ದೆ. ಏನು ಅಂತ ಹೇಳಿದ್ರೆ, ಬರಪೀಡಿತ ಜಿಲ್ಲೆಗಳು ಅಂತ ಹೇಳ್ಬಿಟ್ಟು ಒಂದಷ್ಟು 200 ಚಿಲ್ಲರೆ ಜಿಲ್ಲೆಗಳನ್ನ ಇವರು ಸಾರ್ಟ್ ಔಟ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಕಡಿಮೆ ಆಗಿದೆ, ಏನು ನಮ್ಗೆ ಬೆಳೆ ಬೆಳೆದಿಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಬರ ಆಗಿರುವಂತ ಒಂದಷ್ಟು ಜಿಲ್ಲೆಗಳನ್ನ ಇವರು ಸಾರ್ಟ್ ಔಟ್ ಮಾಡಿ ಅವರಿಗೆ ಬರ ಪೀಡಿತ ಜಿಲ್ಲೆಗಳು ಅಂತ ಹೇಳಿ ಲಿಸ್ಟ್ ನ ಕೊಟ್ಟಿದ್ರು. ಈ ಲಿಸ್ಟ್ ಯಾವ್ಯಾವುದು ಅಂತ ಹೇಳಿದ್ರೆ, ನನ್ನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬರಪೀಡಿತ ಜಿಲ್ಲೆಗಳು ಅಂತ ಹೇಳಿ ನೀವು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿದ್ರೆ ನಿಮ್ಗೆ ಲಿಸ್ಟ್ ಈಸಿಯಾಗಿ ಸಿಗುತ್ತೆ. ಸೊ ಎನಿವೇಸ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕ್ ನ. ಇನ್ ಕೇಸ್ ನೀವು ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ವಿಡಿಯೋನ ನೋಡಿ. ಯಾಕಂದ್ರೆ ಯಾವ ಯಾವ ಜಿಲ್ಲೆಗಳು ಇದೆ ಅಂತ ಹೇಳಿ ಸ್ಪಷ್ಟವಾಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ವಿತ್ ನೋಟಿಫಿಕೇಶನ್. ಓಕೆ, ಸೊ ಇವಾಗ ಬೆಳೆ ಪರಿಹಾರ ಅಂತ ಹೇಳಿ ಏನೋ ಘೋಷಣೆನ ಮಾಡಿಬಿಟ್ರು. ಆದ್ರೆ ಯಾವಾಗ ದುಡ್ಡು ಬರುತ್ತೆ, ಏನಿದ್ರು ಸಮಾಚಾರ ಅಂತ ಹೇಳಿದ್ರೆ, ನ್ಯೂಸ್ ಪೇಪರ್ ಅಲ್ಲಿ ಆಲ್ರೆಡಿ ಆರ್ಟಿಕಲ್ ನ ಹಾಕಿದ್ದಾರೆ. ಆರ್ಟಿಕಲ್ ಅಂದ್ರೆ ಅವರು ಸರ್ಕಾರದಿಂದ ಘೋಷಣೆ ಮಾಡಿದ್ಮೇಲೆ ಇವರು ಕೂಡ ಆರ್ಟಿಕಲ್ ಬರೆಯೋದು. 2-3 ದಿನ ಅಂತ ಹೇಳಿ ಇವರು ವಿಚಾರಣೆನ ಕೊಟ್ಟಿದ್ದಾರೆ. ಸೊ ಮೇ ಬಿ ಇನ್ನೊಂದ್ 3-4 ದಿನ ಆಗಬಹುದು, ಗೊತ್ತಲ್ಲ ನಿಮ್ಗೆ. ನಾವು ಹೇಳೋ ಟೈಮ್ಗಂತೂ ಯಾವ ಕೆಲಸಗಳು ಆಗೋದಿಲ್ಲ. ಸೊ ಓಕೆ, ಒಂದ್ 5 ದಿನ ಇಟ್ಕೊಳ್ಳೋಣ. ಇವಾಗ ನಾವು 5 ದಿನದೊಳಗಡೆ ನಿಮಗೆ ಹಣ ಬರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇರುವಂತದ್ದು. ಆದ್ರೆ ಇಲ್ಲಿ ಕೆಲವೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಇರುವಂತದ್ದು. ಸುಮ್ನೆ ಇವ್ರೇನ್ ಹಣ ಕೊಡ್ತಾ ಇಲ್ಲ. ಈಗ ಬರಪೀಡಿತ ಜಾಗಗಳು ಅಂತ ಹೇಳಿ ಒಂದಷ್ಟು ತಾಲೂಕುಗಳನ್ನ ಅಥವಾ ಜಿಲ್ಲೆಗಳನ್ನೆಲ್ಲಾನು ಸಾರ್ಟ್ ಔಟ್ ಮಾಡಿದ್ದಾರೆ. ಇದ್ರಲ್ಲಿ ಎಲ್ಲಾ ರೈತರು ನಿಮ್ಮ ಒಂದು ಐಡೆಂಟಿಫಿಕೇಶನ್ ನಂಬರು ನಿಮಗಿರ್ಬೇಕಾಗತ್ತೆ. ಅದನ್ನ FID ಅಂತ ಹೇಳಿ ಕರೀತಾರೆ, ಫಾರ್ಮರ್ಸ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಹೇಳಿ ಇದರ ವಿಸ್ತರಣೆ ಇರುತ್ತೆ. ಏನು ಅಂತ ಹೇಳಿದ್ರೆ, ಈಗ ನೀವು ಲ್ಯಾಂಡ್ ಇರುತ್ತೆ, ನಿಮ್ದು ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಇರುತ್ತೆ, ತೋಟ ಮಾಡ್ತಾ ಇರ್ತೀರಾ, ಅಥವಾ ಜಮೀನ್ ಇರುತ್ತೆ. ಈ ರೀತಿ ಆಗಿರುವಂತ ವಿಚಾರಗಳು ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಫಾರ್ಮರ್ ಏನಾದ್ರು ಅಗ್ರಿಕಲ್ಚರ್ನ ನೀವು ಇದ್ ಮಾಡಿರ್ತೀರ. ಸೊ ಅಲ್ಲಿ ನಿಮ್ಗೆ ಬೆಳೆ ಬೆಳೆದಿರೋದಿಲ್ಲ. ಆದ್ರೆ ಆ ಫಾರ್ಮ್ ಲ್ಯಾಂಡ್ ಏನಿದೆಯಲ್ಲ, ಇದು ಕೃಷಿ ಅನ್ನೋ ಒಂದು ಇಲಾಖೆ ಏನಿದೆಯಲ್ಲ, ಇಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ರಿಜಿಸ್ಟರ್ ಆಗಿದ್ರೆ ಮಾತ್ರ ನಿಮಗೆ FID ನಂಬರ್ ಅನ್ನೋದು ಸಿಗುವಂತದ್ದು. ಸೊ ನೀವು ಒಂಥರ ಹೆಂಗೆ ಅಂದ್ರೆ, ಇವಾಗ ಸರ್ಕಾರಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೊಂದು ಐಡೆಂಟಿಟಿ ಕಾರ್ಡ್ ಕೊಟ್ಟಿರ್ತಾರೆ. ಸೊ ಅವಾಗ ಅವರು ವೆರಿಫೈಡ್, ಹೌದು ಇವರು ಸರ್ಕಾರಿ ನೌಕರರು ಅಂತ ಹೇಳಿ ಕೊಡ್ತಾರಲ್ಲ, ಅದೇ ರೀತಿ ಫಾರ್ಮರ್ಸ್ಗೂ ಕೂಡ ಪರ್ಟಿಕ್ಯುಲರ್ ಆಗಿರುವಂತ ಒಂದು ಐಡೆಂಟಿಫಿಕೇಶನ್ ನಂಬರ್ ಇರುತ್ತೆ. ಅದು ಕೃಷಿ ಇಲಾಖೆಯಿಂದಾನೇ ಕೊಟ್ಟಿರ್ತಾರೆ. ಈ ನಂಬರು ಕಂಪಲ್ಸರಿ ಆಗಿರಬೇಕು. ಈ ನಂಬರ್ ಇದ್ದವರಿಗೆ ನಿಮ್ಮ ಒಂದು FID ನಂಬರ್ ಏನಿದೆ, ಈ ನಂಬರು ಮತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲಾನು ಒಂದಕ್ಕೊಂದು ಕನೆಕ್ಟಿವಿಟಿ ಇರುತ್ತೆ. ಸೊ ಕೊಟ್ಟಿರೋ ಫೋನ್ ನಂಬರ್ಗಳು ಕೂಡ ಈ ನಂಬರ್ಗೂ ಕೊಟ್ಟಿದ್ರೆ ಕನೆಕ್ಟಿವಿಟಿ ಈಸಿಯಾಗಿ ಸಿಗುವಂತದ್ದು. ಸೊ ದಯವಿಟ್ಟು ಲಿಂಕ್ ಆಗಿರ್ಬೇಕು. ಸೊ ಯಾರೆಲ್ಲ ಲ್ಯಾಂಡ್ ಓನರ್ಸ್ ಗಳು ಇದ್ದೀರಾ, ಅಥವಾ ಯಾರೆಲ್ಲ ರೈತರುಗಳಿದ್ದೀರಾ, ನಿಮಗೆ ಇನ್ ಮುಂದೆ 2,000 ರೂಪಾಯಿ ಹಣ ಬರುತ್ತೆ. ಸೊ ಏನು ನಾವು ಕೋಟಿ ಇನ್ವೆಸ್ಟ್ ಮಾಡಿದೀವಿ, ಸರ್ಕಾರ ಖಾಲಿ 2,000 ರೂಪಾಯಿ ಕೊಡ್ತಾ ಇದೆ ಅಂದ್ರೆ ಏನು ಮಾಡಕ್ ಆಗಲ್ಲ. ನಿಮ್ಗೆ ಗೊತ್ತು. ಆಕ್ಚುಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರಕ್ಕೆ ಬಹಳಷ್ಟು ಮೆಸೇಜ್ಗಳನ್ನ, ಅಂದ್ರೆ ಲೆಟರ್ ಮುಖಾಂತರ ಆಗಿರ್ಬೋದು, ಟ್ವೀಟ್ ಮುಖಾಂತರ ಆಗಿರ್ಬೋದು, ಎಲ್ಲಾ ರೀತಿಯೂ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಆಗಿದೆ, ಈ ಸಲ ಮಳೆ ಬಂದಿಲ್ಲ, ನಮ್ಗೆ ಏನಾದ್ರು ಪರಿಹಾರ ಕೊಡಿ ಅಂತಾನು ಕೇಳ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಕೊಟ್ಟಿಲ್ಲ. ಎಷ್ಟು ದಿನ ಪ್ರಯತ್ನ ಪಟ್ಟಿದ್ದಾರೆ ಪ್ರತಿಯೊಬ್ರು ಸರ್ಕಾರದಿಂದ, ನಮ್ಮ ಸರ್ಕಾರದಿಂದ ಕೊಟ್ಟಿಲ್ಲ. ಹಾಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ, ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಆಯ್ತು ಕೇಂದ್ರ ಸರ್ಕಾರ ಅಂತೂ ನಮ್ಗೇನು ಕೊಡ್ತಾ ಇಲ್ಲ, ಅಟ್ಲೀಸ್ಟ್ ನಾವಾದ್ರೂ ಕೊಡೋಣ ಅಂತ ಹೇಳಿ 2,000 ಕೊಡೋದಕ್ಕೆ ಮುಂದಾಗಿದ್ದಾರೆ. ಸೊ ಬರೋದನ್ನ ಸ್ವೀಕರಿಸಬೇಕು, ಏನು ಮಾಡಕ್ ಆಗಲ್ಲ. 2,000 ಯಾವ್ದಕ್ಕೂ ಸಾಲಲ್ಲ ಅನ್ನೋದು ಗೊತ್ತು. ರೈತರ ಕಷ್ಟ ಏನು ಅನ್ನೋದು ನಮಗೆ ಗೊತ್ತಿದೆ. ಬಟ್ ಸರ್ಕಾರ ಅಷ್ಟಾದ್ರೂ ಕೊಡ್ತಾ ಇದೆಯಲ್ಲ ಅಂತ ಹೇಳಿ ಕೈ ಮುಕ್ಕೊಂಡು ಈಸ್ಕೊಳ್ಳೋ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿದೆ. ಏನು ಮಾಡಕ್ ಆಗಲ್ಲ. ಸೊ ನಾನು ಹೇಳ್ದಂಗೆ FID ನಂಬರ್ ಇರಬೇಕು. ಇಫ್ ಇನ್ ಕೇಸ್ ನಿಮ್ಮ ಒಂದು FID ನಂಬರ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳ್ತೀನಿ. ನಾನು ಕೆಳಗಡೆ ನಿಮ್ಗೊಂದು ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಓಕೆನಾ.
ಆ ಲಿಂಕ್ ನ ಹೋಗ್ಬಿಟ್ಟು ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಹಾಕಿದ ತಕ್ಷಣ ನೀವು FID ನಂಬರ್ ರಿಜಿಸ್ಟರ್ ಆಗಿದ್ದೀರಾ ಇಲ್ವೋ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ನಾನು ನಿಮ್ಗೆ ಲೈವ್ ಅಲ್ಲಿ ತೋರಿಸಬಹುದಾಗಿತ್ತು, ಬಟ್ ಯಾಕಂದ್ರೆ ನಾವು ರೈತರ ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ, ನಾವು ರೈತರಲ್ಲ. ಸೊ ಹಾಗಾಗಿ ನಾನು ತೋರಿಸಿ ಮತ್ತೆ ಎರರ್ ಅಂತ ಬಂದ್ರೆ ಅದು ಮತ್ತೆ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿದ್ದೀನಿ. ಅಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಹಾಕಿ ಆದ್ಮೇಲೆ ನಿಮ್ಗೆ OTP ಬರುತ್ತೆ. OTP ನ ಹಾಕಿದ್ಮೇಲೆ ನೀವು ಲಿಂಕ್ ಆಗಿದ್ದೀರಾ ಇಲ್ವಾ ಅಥವಾ ನಿಮ್ಗೆ FID ನಂಬರ್ ಇದೆಯೋ ಇಲ್ವೋ ಅಂತ ಹೇಳಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಫ್ ಇನ್ ಕೇಸ್ ಈ FID ನಂಬರ್ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ, ನಾವು ಹೊಸದಾಗಿ ರಿಜಿಸ್ಟರ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ನಿಯರೆಸ್ಟ್ ಕೃಷಿ ತೋಟಗಾರಿಕೆ ಇಲಾಖೆಗೆ ನೀವು ಹೋಗ್ಬೇಕಾಗತ್ತೆ. ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿದೆ ಅಂತ ಹೇಳಿದ್ರೆ, ಇವಾಗ ನಿಮ್ದೊಂದು ಜಮೀನ್ ಇದೆ, ಒಂದಿಷ್ಟು ಎಕರೆ ಜಮೀನ್ ಇದೆ, ಇದರಲ್ಲಿ ನಾವು ಈ ಬೆಳೆ ಬೆಳೀತಾ ಇದೀವಿ ಅಂತ ಹೇಳಿ ಅದನ್ನ ತಗೊಂಡು ಯಾರ ಹೆಸರಲ್ಲಿದೆ ಅವ್ರದ್ದು ಆಧಾರ್ ಕಾರ್ಡ್ ನ ತಗೊಂಡು ಹೋಗ್ಬೇಕು. ತಗೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಕೃಷಿ ಇಲಾಖೆಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿದಾಗ ನಿಮ್ಗೆ ಹೊಸದಾಗಿ ಒಂದು ರಿಜಿಸ್ಟ್ರೇಷನ್ ನ ಮಾಡಿ ಕೊಡ್ತಾರೆ. ಅಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಕೂಡ ಬರುವಂತದ್ದು. ಸೊ ಯಾರೆಲ್ಲ ಇದೆ ಆಲ್ರೆಡಿ FID ನಂಬರ್ ನಿಮ್ಗೆ 2,000 ರೂಪಾಯಿ ಇನ್ನೊಂದು 5 ದಿನದಲ್ಲಿ ಬರುತ್ತೆ. ಯಾರೆಲ್ಲ ಇಲ್ಲ ದಯವಿಟ್ಟು ಹೋಗಿ FID ನಂಬರ್ ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾಕಂದ್ರೆ ಸರ್ಕಾರದಿಂದ ರೈತರಿಗೆ ಯಾವುದೇ ತರದ ಒಂದು ಲಾಭಗಳಾಗಿರ್ಬೋದು ಅಥವಾ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಆಗಿರ್ಬೋದು, ಹಣ ರಿಲೀಸ್ ಮಾಡೋದಾಗಿರ್ಬೋದು ಅಥವಾ ನಿಮ್ಗೆ ಪರಿಹಾರ ಕೊಡೋದಾಗಿರ್ಬೋದು, FID ನಂಬರ್ ಅನ್ನೋದು ಕಂಪಲ್ಸರಿ ಆಗುತ್ತೆ. ಸೊ ನಿಮ್ಗೆ ಎಲ್ಲಾ ರೀತಿಯ ಸೌಕರ್ಯಗಳು ಬೇಕು ಸರ್ಕಾರದಿಂದ ಅಂತ ಹೇಳಿದ್ರೆ ನೀವು ಇದನ್ನ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಸೊ ಮರಿದಾರ ಹಾಗೆ ಈ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಹಾಗೆ ಈ ವಿಡಿಯೋನ ಪ್ರತಿಯೊಬ್ರು ರೈತರಿಗೂ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಅವ್ರಿಗೂ ಕೂಡ ಇನ್ನ ಹಣ ಬರೋದಕ್ಕೆ ಶುರುವಾಗುತ್ತೆ. ಸೊ ಹೋಪ್ಫುಲಿ ಮುಂದಿನ ವರ್ಷ ಆದ್ರೂ ಒಳ್ಳೆ ಮಳೆ ಬರ್ಲಿ, ಒಳ್ಳೆ ಬೆಳೆ ಆಗ್ಲಿ. ಯಾಕಂದ್ರೆ ಎಲ್ಲ ಗಗನಕ್ಕೆ ಮುಟ್ಟಿದೆ. ರೇಷನ್ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಬೆಲೆ ಏರಿಕೆ ಕೂಡ ಅಷ್ಟೇ ಆಗಿದೆ. ಎಲ್ಲರಿಗೂ ಸಾಮಾನ್ಯ ಜನರಿಂದ ಹಿಡಿದು ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ಸೊ ಮಳೆ ಬರ್ಲಿ ಅಂತ ಹೇಳಿ ಕೇಳ್ಕೊಳ್ಳೋಣ ಮುಂದಿನ ವರ್ಷದಿಂದ. ಸೊ ಹಾಗಾಗಿ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಇನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಬೆಂಬಲ ತೋರಿಸಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.